ಮನಸ್ಸಿಗೆ ಬಂತು ನನ್ನ ಕೋಳಿ ಸಾಯಿಸೋಕೆ. ಮೃಗಗಳು ಅವರೇನಾ, ಮೃಗಗಳು ಅವರೇನಾ, ನನ್ನ ಕೋಳಿ ಕೊಂದು ಸಾಯಿಸಿಬಿಟ್ಟರು. ಮನುಷ್ಯರು ಅವರೇನಾ, ನರ ಮನುಷ್ಯರು ಅವರೇನಾ, ನನ್ನ ಕೋಳಿ ಮುದ್ದಿನ ಕೋಳಿ, ಕೋಳಿ ನನ್ನ ಮನೆಯ ಕೋಳಿ. ಕೋಳಿ ಸಾಯಿಸಿದವರಿಗೆ ನಾವು ಯಾವ ಲೆಕ್ಕ, ದೇವರು ನೋಡ್ತಾನೆ, ಪಾಠ ಕಲಿಸ್ತಾನೆ. ಮನಸ್ಸಿಗೆ ಬಂತು ನನ್ನ ಕೋಳಿ ಸಾಯಿಸೋಕೆ. ಮೃಗಗಳು ಅವರೇನಾ, ಮೃಗಗಳು ಅವರೇನಾ, ನನ್ನ ಕೋಳಿ, ನನ್ನ ಕೋಳಿ. ಓಹೋ ಬಸಮ್ಮ, ಏನ್ ಹಾಡು ಇಷ್ಟು ಜೋರೈತೆ, ಏನ್ ಸಮಾಚಾರ? ಅಯ್ಯೋ ಪುಟ್ಟಕ್ಕ, ನಿನಗೆ ತಮಾಷೆ. ಬೆಳಗಿಂದ ನನ್ನ ಕೋಳಿ ಕಾಣಿಸ್ತಿಲ್ಲ ಅಂತ ನಾನು ಹುಡ್ಕಾಡಿ ಹುಡ್ಕಾಡಿ ಆ ಪದ್ಮಕ್ಕನ ಮನೆ ಹತ್ರ ಎಲ್ಲ ಹುಡ್ಕಕ್ ಹೋದೆ. ಅಲ್ಲಿ ನೋಡಿದ್ರೆ ನನ್ನ ಕೋಳಿನ ಯಾರೋ ಸಾಯಿಸೇ ಬಿಟ್ಟಿದ್ದಾರೆ. ಅವಳು ನೋಡಿದ್ರೆ ನಾನಲ್ಲವಾ ತಾಯಿ, ಯಾರೋ ತಂದು ಸಾಯಿಸಿ ಹಾಕಿದ್ದಾರೆ ನೋಡಿಲಿ ಅಂತ ಅಂತಾರೆ. ಏನ್ ಮಾಡೋದು ಪುಟ್ಟಕ್ಕ, ನನ್ನ ಗ್ರಾಚಾರನೇ ಸರಿ ಇಲ್ಲ. ಅದು ಮೊಟ್ಟೆ ಇಡೋ ಕೋಳಿ, ಈಗ ಏನ್ ಮಾಡ್ಬೇಕು ಹೇಳು? ಜನಗಳ ಕಣ್ಣು ಮಣ್ಣಾಗ್ಲಿ. ಏನು ಒಬ್ರು ಬದುಕ್ತಾರೆ ಅಂದ್ರೆ ಸಹಿಸಲ್ಲ, ಆ ಕೋಳಿ ಇವ್ರ ಕಣ್ಣಿಗೆ ಚುಚ್ತಿತ್ತ ಎಲ್ಲಾದ್ರೂ? ನನ್ನ ಕೋಳಿನ ಸಾಯಿಸೇ ಬಿಟ್ಟಿದಾರಲ್ಲಕ್ಕ. ತಿಂದಾರು ತಿಂದಂಗಲ್ಲ, ಅದ್ರ ಮೇಲೆಲ್ಲ ರಕ್ತ ನೋಡಿ ನನಗೆ ಒಂಥರ ಆಗ್ಬಿಡ್ತು. ತಗೊಂಡೋಗಿ ಅಲ್ಲಿ ದೂರ ಮಣ್ಣಿಗೆ ಹಾಕಿ ಗುಂಡಿ ತೋಡ್ ಮಣ್ಣು ಮುಚ್ಚಿ ಬಂದ್ವಿ ಅತ್ಲಾಗೆ. ಅಯ್ಯೋ ದೇವ್ರೆ, ಅವ್ಯಾವು ಅಂತ ಅನಿಷ್ಟದವು ತಿಂದಾರ ತಿಂದಂಗಲ್ಲ, ಸಾಯಿಸಿ ತಗೊಂಡೋಗಿ ಇನ್ನೊಬ್ರ ಮನೆ ಬಾಕ್ಲಿಗೆ ಹಾಕ್ತಾವಲ್ಲ. ಥೋ, ಏನು ಜನನಪ್ಪ ಇವಂತಕ್ಕೂ. ಹೋಗ್ಲಿ ಬಸಮ್ಮ, ನಿನ್ನ ಮನ್ಸಿಗೆ ನೋವು ಮಾಡ್ಕೋಬೇಡ. ಏನು ಮಾಡೋಕ್ಕಾಗುತ್ತೆ, ಇಂಥವಿರ್ತವೆ ಅನಿಷ್ಟದವು. ಇವಕ್ಕೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಗೊತ್ತಾಗುತ್ತೆ ಸುಮ್ಮನಿರು, ಇವತ್ತೆಲ್ಲ ನಾಳೆ ಯಾರ ಕೆಲಸ ಮಾಡ್ತಿದ್ದಾರೆ ಅಂತ. ಮೊನ್ನೆ ನಮ್ಮದು ಒಂದು ಕೋಳಿ ಹಿಂಗೆ ತಪ್ಪಿಸ್ಕೊಂಡಿತ್ತು. ನಾನು ಸಂಜೆ ತನಕ ನೋಡಿದೆ ವಾಪಸ್ ಬಂತವ. ಅದೇನು ಯಾರು ಏನು ಹಿಡಿದಿರಲಿಲ್ಲ. ಅಂದರೆ ಅದು ಬರೋ ತನಕ ಜೀವ ವಿಲವಿಲ ಅಂತ ಇರ್ತದೆ ನೋಡು. ಕೋಳಿ ಒಳ್ಳೆ ಮಕ್ಳ ಥರನೇ ಸಾಕಿರ್ತೀವಿ ನಾವು ಅದನ್ನು. ಇವಕ್ಕೆ ಏನು ಹೇಳೋದಪ್ಪ ಈ ಜನಗಳಿಗೆ. ಹೋಗ್ಲಿ, ನೀನು ಸಮಾಧಾನ ಮಾಡ್ಕೊ. ಪುಟ್ಟಕ್ಕ, ಒಂದು ಸ್ವಲ್ಪ ನಮ್ಮ ಮನೆ ಹತ್ರ ಬಾರಕ್ಕ ಇಲ್ಲಿ. ರುಕ್ಕು, ಯಾಕೆ ಮಕ್ಕ ಇಷ್ಟು ಸಪ್ಪಗೆ ಇಟ್ಕೊಂಡಿದ್ಯಾ? ಯಾಕೆ ಮನೆ ಹತ್ರ ಏನಕ್ಕವ, ಏನು ವಿಷಯ? ರಾತ್ರಿ ನಾಟಕದಿಂದ ಮನೆಗೆ ಹೋದ್ಮೇಲೆ ನಮ್ಮ ಅಜ್ಜಿ ನೋಡಿದೆ ಮಲ್ಕೊಂಡಿತ್ತು. ನಾ ಮಲ್ಗೈತೆ ಬಿಡು ಅಂತ ನಾನು ಮಲ್ಕೊಂಡೆ. ಬೆಳಿಗ್ಗೆ ಎದ್ದು ನೋಡ್ತೀನಿ ಇನ್ನೂ ಮಲ್ಕೊಂಡೇ ಇತ್ತು. ಅಲ್ಲಿಟ್ಟು ನೀರು ಕುಡಿದಿರ್ಲಿಲ್ಲ, ಏನೂ ಇಲ್ಲ. ದಿನ ರಾತ್ರಿ ಒಂದು 2-3 ಸಲನಾರ ಹೇಳಿಸ್ತಿತ್ತು, ಹೊರಗಡೆ ಹೋಗ್ಬೇಕು ಎದೋ ಅಂತ. ರಾತ್ರಿ ಏನು ಹೇಳಿಸ್ಲೇ ಇಲ್ಲ. ನಾನೇನೋ ನಿದ್ದೆ ಬಂದು ಮಲ್ಕೊಂಡೈತೆ ಅಂತ ಸುಮ್ಮನೆ ಎದ್ದಿ ನನ್ನ ಕೆಲಸ ನಾನು ಮಾಡ್ಕೊಂಡೆ. ಇವಾಗ ನೋಡು 10 ಗಂಟೆ ಆದರೂ ಹೇಳ್ಸೋಕೆ ಹೋಗ್ತೀನಿ, ನಮ್ಮ ಅಜ್ಜಿ ಎದಂತಾನೇ ಇಲ್ಲ ಕಣಕ್ಕ. ಒಂದು ಸ್ವಲ್ಪ ಬಾರಕ್ಕ ಇಲ್ಲಿ ಮನೆ ಹತ್ರ, ನನಗೆ ಭಯ ಆಗ್ತೈತೆ. ಏ ರುಕ್ಕು, ಸರಿಯಾಗಿ ಹೇಳ್ಸೋದಲ್ವಾ, ಏನೂ ಆಗಿರಲ್ಲ, ಗಾಬರಿ ಆಗ್ಬೇಡ. ನಡಿ ನಡಿ ಹೋಗೋಣ, ನಡಿ ಇಲ್ಲಿ ಮನೆ ಹತ್ರ ಮೊದಲು. ಹೂನವ ರುಕ್ಕು, ನೀನು ಗಾಬರಿ ಆಗ್ಬೇಡ. ತಡಿ, ನನ್ನ ಮಗಳ ಕೈಯಲ್ಲಿ ಆ ಡಾಕ್ಟರ್ಗೆ ಹೇಳಿ ಕಳಿಸ್ತೀನಿ, ಅವರು ಬರಲಿ ಏನು ಅಂತ ಗೊತ್ತಾಗುತ್ತೆ, ಆಯ್ತಾ? ನಡಿ ನಡಿ, ನಾನು ಬರ್ತೀನಿ, ನಡಿ. ಹ್ಞೂ ಅಕ್ಕ, ಆ ಡಾಕ್ಟ್ರಿಗೆ ಕರ್ಕೊಂಬರ ಕೇಳಕ್ಕ, ನಿಮ್ಮ ಹುಡುಗಿಗೆ ನಮ್ಮನೆ ಹತ್ರನೇ ಬರ ಕೇಳಕ್ಕ. ಮಾಲಾ ಮಾಲಾ, ಆ ಕಡ್ಡಿ ಡಾಕ್ಟ್ರು ಕರ್ಕೊಂಡು ರುಕ್ಕು ಆಂಟಿ ಮನೆ ಹತ್ರ ಬಂದ್ಬಿಡವ. ನಾನು ಅಲ್ಲೇ ಇರ್ತೀನಿ. ನಿಮ್ಮಪ್ಪ ಏನಾದರೂ ಕೇಳಿದ್ರೆ ಅಮ್ಮ ರುಕ್ಕು ಆಂಟಿ ಮನೆಗೆ ಹೋಗೈತೆ ಅಂತ ಹೇಳು ಒಂದು ಸ್ವಲ್ಪ. ಹ್ಞೂ ಆಯಿತು, ನಾನು ಹೋಗಿ ಕಡ್ಡಿ ಡಾಕ್ಟ್ರು ಕರ್ಕೊಂಡೇ ಬರ್ತೀನಿ. ಆಂಟಿ ಆ ಮನೆ ಹತ್ರನೇ ಕರ್ಕೊಂಡ್ಬರ್ತೀನಿ. ರುಕ್ಕು, ಬೇಜಾರಾಗ್ಬೇಡ, ನಡಿ ಇಲ್ಲಿ ಮನೆ ಹತ್ರ. ಏನು ನೋಡೋಣ ಮೊದಲು. ನೀನು ಯಾಕೆ ಹಂಗೆ ಮಕ್ಕ ಸಪ್ಪು ಮಾಡ್ಕೊಂಡಿದ್ಯಾ? ನಡಿ. ನೋಡ್ಬಿಟ್ಟಕ್ಕ, ನಮ್ಮ ಅಜ್ಜಿ ಎದಂತಾನೇ ಇಲ್ಲ. ಏನಾಗೈತೆ ನಮ್ಮ ಅಜ್ಜಿಗೆ? ಅಯ್ಯೋ ದೇವ್ರೆ, ಈ ಅಜ್ಜಿ ಕಾಲೆಲ್ಲ ತಣ್ಣಗಾಗೈತಲ್ಲ. ಹಾಂ, ಏನಪ್ಪ ಇದು? ಅಯ್ಯೋ, ರುಕ್ಕು ಒಬ್ಬಳೆ ಹೆಂಗಪ್ಪ ಇರ್ತಾಳೆ ಇವಳಿನ್ನ? ಥೂ, ಈ ಮುದುಕಿ ಅದಕ್ಕೊಂದು ಜೀವಕ್ಕೊಂದು ಆಧಾರ ಮಾಡಲಿಲ್ಲ, ಏನಿಲ್ಲ. ಅಯ್ಯೋ, ಹೆಂಗೆ ಹೇಳೋದೀಗ ಅವಳಿಗೆ? ನೋಡಿ ಅಮ್ಮ, ಇವರು ಸತ್ತಿ ಒಂದು 14 ಗಂಟೆ ಮೇಲೆ ಆಗೋಗಿದೆ, ಆಯಿತಾ? ಇವ್ರು ನೋಡಿದ್ರೆ ಗೊತ್ತಾಗ್ತಿದೆ, ಅವರು ತೀರ್ಕೊಂಡು ಭಾಳ ಹೊತ್ತಾಗೈತೆ. ಈ ವಯಸ್ಸಾಗೈತಲ್ಲ, ಮತ್ತೇನು ಮಾಡೋಕ್ಕಾಗಲ್ಲ. ಮಲಗಿದ ಜಾಗದಲ್ಲೇ ಜೀವ ಹೋಗಿರಂಗೈತೆ. ಅದೇನು ಮುಂದಿನ ಕಾರ್ಯ ನೀವು ಮಾಡ್ಕೊಳ್ರಿ. ನೋಡಿ ಅಮ್ಮ, ನೀವು ಗಾಬರಿ ಆಗಬೇಡ್ರಿ, ಸ್ವಲ್ಪ ಧೈರ್ಯ ತಗೊಳ್ರಿ, ಆಯಿತಾ? ಮನುಷ್ಯ ಅಂದಮೇಲೆ ಒಂದಿನ ಎಲ್ಲರೂ ಸಾಯಲೇಬೇಕು, ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಈಗಾಗಲೇ ಅವ್ರು ಸತ್ತಿ ಭಾಳ ಹೊತ್ತಾಗಿದೆ. ಅದೇನು ನಿಮ್ಮದು ಮುಂದಿನ ಕಾರ್ಯ ಅದನ್ನು ಮಾಡ್ಕೊಳ್ರಿ, ಆಯಿತಾ? ಸತ್ತವ್ರನ್ನ ಬದುಕ್ಸೋಕೆ ಯಾರ ಕೈಲೂ ಆಗಲ್ಲಮ್ಮ. ನಾನೇನು ದೇವರಲ್ಲ, ಸಮಾಧಾನ ಮಾಡ್ಕೊಳ್ರಿ. ನೋಡ್ರಿ ಅಕ್ಕರೆ, ಬೇಗ ಬೇಗ ಅದೇನೈತೆ ಕಾರ್ಯ ಎಲ್ಲ ಮುಗಿಸ್ಬಿಡ್ರಿ. ವಯಸ್ಸು ಬೇರೆ ಆಗಿದೆ ಅಲ್ಲ, ಮತ್ತು ತುಂಬ ಹೊತ್ತು ಇಡ್ಲೂಬಾರ್ದು. ಬೇಗ ಬೇಗ ಕಾರ್ಯ ಮುಗಿಸ್ಬಿಡ್ರಿ. ಸತ್ತಿ ತುಂಬ ಹೊತ್ತಾಗೈತೆ ಅದಕ್ಕೆ. ರುಕ್ಕು,
ಸಮಾಧಾನ ಮಾಡ್ಕೊಳವ, ಯಾಕೆ ಒಂದೇ ಸಮ ಅಳ್ತೀಯ? ಈಗ ಅಜ್ಜಿ ಕಡೆಗೆ ಯಾರಾದರೂ ಇದ್ದಾರಾ ಬಂದು ನೋಡೋ ಅಂಥವ್ರು? ಅವ್ರು ಯಾರಾದರೂ ಇದ್ದರೆ ಅವ್ರಿಗೊಂದು ಸ್ವಲ್ಪ ಫೋನ್ ಮಾಡಿ ತಿಳಿಸು, ಹಿಂಗಾಗೈತೆ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳು. ಯಾರೂ ಇಲ್ಲ ಪುಟ್ಟಕ್ಕ. ನಮ್ಮ ಅಜ್ಜಿಗೆ ನಾನು, ನನಗೆ ನಮ್ಮ ಅಜ್ಜಿ ಅಷ್ಟೇ. ಇನ್ನು ಅಜ್ಜಿ ಸಂಬಂಧಿಕರು ಅಂದರೆ ಇವ್ರು ಅಕ್ಕಂಗಿರಲ್ಲ, ಅವಾಗಲೇ ತೀರ್ಕೊಂಬಿಟ್ರು. ಇನ್ನು ಅವ್ರ ಮಕ್ಕಳ ನಂಬರ್ ಯಾವುದು ನನ್ನ ಹತ್ರ ಇಲ್ಲ. ಯಾರಿಗೆ ಹೇಳೋದು? ಹಂಗಿದ್ರೆ ರುಕ್ಕು, ಸುಮ್ಮನೆ ಊರಲ್ಲಿ ಎಲ್ಲರನ್ನೂ ಸೇರಿಸಿ ನಾವೇ ಎಲ್ಲ ಮಾಡಿದ್ರಾಯ್ತು ತಗೊಳವ, ಇನ್ನೇನು ಮಾಡೋಕ್ಕಾಗುತ್ತೆ? ಹೂನಕ್ಕ, ನನಗೀಗ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಕ್ಕ. ಹೆಂಗೆ ಏನು ಈ ಕಾರ್ಯ ಹೆಂಗೆ ಮಾಡೋದಂತನೂ ನನಗೆ ಗೊತ್ತಿಲ್ಲಕ್ಕ. ದಯವಿಟ್ಟು ನೀವು ನನ್ನ ಜೊತೆಲಿದ್ದು ನನಗೇನು ಅಂತ ಹೇಳ್ಕೊಡ್ರಿ. ನಮ್ಮ ಅಜ್ಜಿ ಒಂದು ಮುಕ್ತಿ ಸಿಗೋಂಗೆ ಮಾಡ್ರಕ್ಕ. ನಿಮ್ಮೆಲ್ಲರಿಗೂ ಕೈ ಮುಗಿದ್ದೀನಿ. ನನಗೆ ಎಲ್ಲರೂ ಬಿಟ್ಟು ಹೊಂಟೋದ್ರು. ನಾನು ಪಾಪದವಳು, ನನ್ನ ಜೊತೆ ಯಾರೂ ಇರೋದಿಲ್ಲ. ನನ್ನ ಗಂಡ ಹೋದ, ಅಪ್ಪ ಅಮ್ಮ ಹೋದ್ರು, ಈಗ ಅಜ್ಜಿನೂ ಹೋಯ್ತು. ನಾನೊಬ್ಳೆ ಹೆಂಗಿರ್ಬೇಕು? ಯಾರಿಗೋಸ್ಕರ ಬದುಕಬೇಕು ಇನ್ನು ನನ್ನ ಜೀವನದಲ್ಲಿ? ರುಕ್ಕು, ಇನ್ನೂ ಅಳ್ತಾ ಇದೆಯೇನೆ ಹುಡುಗಿ? ಅವ ಸಮಾಧಾನ ಮಾಡ್ಕೋ. ಇಷ್ಟು ಅಳ್ತಾ ಕೂತ್ಕೊಂಡು ನಿನಗೆ ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರೆ? ಹಾಂ, ಈಗ ಎದೋ, ಈಗ ಒಂದು ಸ್ವಲ್ಪ ಬಿಸಿ ಉಪ್ಪಿಟ್ಟು ಮಾಡ್ಕೊಂಬಂದಿದ್ದೀನಿ, ತಿಂದು ಸುಧಾರಿಸ್ಕೊ. ಈಗ ಒಂದೇ ಸಮ ಅಳ್ತಾ ಇರಬೇಡ. ನಿನ್ನ ಆರೋಗ್ಯ ಕೆಟ್ಟರೆ ಯಾರೂ ಬಂದು ನೋಡಲ್ಲ, ಅರ್ಥ ಮಾಡ್ಕೋ. ಅಕ್ಕ, ನನಗೇನು ಬೇಡಕ್ಕ. ನನಗೇನು ಹೊಟ್ಟೆ ಹಸಿವಿಲ್ಲ, ಏನಿಲ್ಲ, ಏನು ಬೇಡ. ನನಗೆ ಈ ಮನೇಲಿ ಹೆಂಗಿರ್ಬೇಕು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನಾನು ಹೆಂಗಪ್ಪ ಇರಲಿ ನಿಮ್ಮ ಮನೇಲಿ? ನಮ್ಮ ಅಜ್ಜಿ ಇಲ್ಲದ ಮನೇಲಿ ನಾನು ಹೆಂಗಿರ್ಲಿ? ಸಮಾಧಾನ ಮಾಡ್ಕೊಳವ, ಒಂಚೂರು ತಿನ್ನು ಆಯಿತಾ? ತಿನ್ನು, ಹಂಗೆ ಇರಬೇಡ, ತಿನ್ನು. ನೀನು ತಿನ್ನೋವರೆಗೂ ನಾವೆಲ್ಲೂ ಹೋಗಲ್ಲ ನೋಡ. ಮೇಲೆ ಅಕ್ಕ ಅಂತ ಕರಿತೀಯ ಬಾಯಿ ತುಂಬ, ಅಕ್ಕನ ಮಾತಿಗೆ ಬೆಲೆ ಇಲ್ವಾ? ಒಂದು ಸ್ವಲ್ಪ ಊಟ ಮಾಡು, ಒಂದು ಸ್ವಲ್ಪ ಮಲ್ಕೊ, ನಿನಗೂ ಸ್ವಲ್ಪ ಆರಾಮ ಅನ್ನಿಸ್ತತೆ. ಹಿಂಗೆ ಒಂದೇ ಸಮ ಅಳ್ತಾ ಕುತ್ಕೋಬೇಡ ಎದೋ ಮೇಲೆ. ಆಯ್ತಕ್ಕ, ಒಂದು ಸ್ವಲ್ಪ ಊಟ ಮಾಡ್ತೀನಿ. ನೀವು ಯಾವ ಜನ್ಮದಲ್ಲಿ ನನ್ನ ಅಕ್ಕಂಗಿರಾಗಿದ್ರೋ ಏನೋ, ಇವಾಗ ನನಗೆ ಇಷ್ಟೊಂದು ಉಪಕಾರ ಮಾಡ್ತಿದ್ದೀರಾ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲಕ್ಕ, ಯಾವತ್ತೂ ಮರೆಯಲ್ಲ. ಓಹ್ ಪುಟ್ಟಕ್ಕ, ಸಾವಿತ್ರಕ್ಕ, ಎಲ್ಲರೂ ಇಲ್ಲೇ ಇದ್ದೀರಾ? ಒಳ್ಳೇದೇ ಆಯಿತು ಬಿಡವ. ನಾನು ಊರಿಗೆ ಹೋಗಿದ್ದೆ, ಅಲ್ಲಿಂದ ಬರ್ತಿದ್ದಂಗೆ ವಿಷಯ ಗೊತ್ತಾಯಿತು, ಹಿಂಗೆ ರುಕ್ಕು ಅವ್ರ ಅಜ್ಜಿ ತೀರ್ಕೊಂಡಿದ್ದಾರೆ ಅಂತ. ಅಯ್ಯ, ನಾನು ಬರೋ ಅಷ್ಟೊತ್ತಿಗಾಗಲೇ ನೀವು ಮಾಡಿ ಬಂದ್ಬಿಟ್ಟಿದ್ದೀರ ಎಲ್ಲ ಕಾರ್ಯನೂ. ಹಂಗಾಗಿ ಮನೆ ಹತ್ರನೇ ಬಂದೆ, ಏನು ಅನ್ಕೋಬೇಡ್ರಿ. ಹ್ಞೂನಣ್ಣ, ಈಗ ಅಜ್ಜಿ ರಾತ್ರಿನೇ ತೀರ್ಕೊಂಡೈತೆ ಅಂತ ಹೇಳಿದ್ರು ಡಾಕ್ಟ್ರು. ಮತ್ತೆ ನೋಡಿದ್ರೆ ರುಕ್ಕು ಸಂಬಂಧಿಕರು ಯಾರೂ ಇಲ್ಲ ಅಂತ ಅಂದ್ಲ. ಅದಕ್ಕೆ ಊರಿನವರೆಲ್ಲ ಸೇರಿ ಹೋಗಿ ಅಜ್ಜಿನ ಕಾರ್ಯ ಮುಗಿಸ್ಕೊಂಡೇ ಬಂದ್ಬಿಟ್ವಿ. ಆದರೆ ಈ ರುಕ್ಕುಗೆ ಸಮಾಧಾನನೇ ಮಾಡೋಕ್ಕಾಗ್ತಾ ಇಲ್ಲ. ನಮಗಂತೂ ಹೇಳಿ ಹೇಳಿ ಸಾಕಾಯಿತು. ನೋಡ್ರಿ, ಇನ್ನೂ ಅಳಿತಾನೇ ಇದ್ದಾಳೆ. ನೀವೊಂದು ಸ್ವಲ್ಪ ಸಮಾಧಾನದ ಮಾತು ಹೇಳೋಣ, ಅವಳಿಗೊಂದು ಸ್ವಲ್ಪ ಧೈರ್ಯ ಬರುತ್ತೆ. ಏ ರುಕ್ಕು, ಯಾಕೆ ಯಾರೂ ಇಲ್ಲ ಅಂತ ಅನ್ಕೊಂತೀಯ? ನಿಮ್ಮ ಅಣ್ಣನ ಥರ ನಾನಿಲ್ವಾ? ಹಾಂ, ಅಣ್ಣ ಅಣ್ಣ ಅಂತ ಬಾಯಿ ತುಂಬ ಕರೀತೀಯ. ನೀನು ಅಣ್ಣನ ಸ್ಥಾನದಲ್ಲಿ ಇದ್ದೀನವ ನಾನು. ನೀನು ಏನು ಯೋಚನೆ ಮಾಡಬೇಡ, ಸುಮ್ಮನಿರು. ನನ್ನ ಹೆಂಡತಿ ಅಂತೂ ಹೋಗ್ರಿ ರುಕ್ಕು, ಹಿಂಗೆ ಆಗ್ಬಿಟ್ಟೈತೆ ರುಕ್ಕು ಅಜ್ಜಿಗೆ, ಹೋಗ್ರಿ ಹೋಗ್ರಿ ಅಂತ ಬಂದ ತಕ್ಷಣ ನಿಲ್ಲಕ್ಕೆ ಬಿಡಲಿಲ್ಲ, ನನಗೆ ಹಂಗೆ ಕಳಿಸಿದ್ಲು. ನೀನೇನೂ ಬೇಜಾರಾಗ್ಬೇಡ ಕಣವ, ಸಮಾಧಾನ ಮಾಡ್ಕೊ. ನಾವಿಲ್ವಾ ನೋಡು, ಪುಟ್ಟಕ್ಕ ಇಲ್ವಾ, ಸಾವಿತ್ರಕ್ಕೋರಿಲ್ಲ, ಬಸಮ್ಮಕ್ಕೋರಿಲ್ವಾ? ನಿನಗೆ ಧೈರ್ಯವಾಗಿರು ನೀನು, ನಿನಗೇನೂ ಆಗಲ್ಲ. ನಿನಗೇನೇ ತೊಂದರೆ ಇದ್ರೂ ನಮ್ಮ ಹತ್ರ ಹೇಳ್ಕೊ ಆಯ್ತಾ? ನಾವಿದ್ದೀವಿ ನಿನಗೆ. ನೀನೇನು ಯೋಚನೆ ಮಾಡಬೇಡ, ಧೈರ್ಯ ತಂದ್ಕೋಬೇಕು ನೀನು. ಇನ್ಮೇಲೆ ಧೈರ್ಯ ತಂದ್ಕೊಳ್ಳೇಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಎಷ್ಟೊತ್ತರೂ ನಮ್ಮ ಅಜ್ಜಿ ಏನು ವಾಪಸ್ ಬರಲ್ಲ. ತಗೋ, ಇದೊಂದು ಸ್ವಲ್ಪ ಖರ್ಚಿಗೆ ಇಡ್ಕೊ. ಈಗ ಮತ್ತೆ ನೀವು 5ನೇ ದಿನಕ್ಕೆ ಮಾಡೋದ 3 ದಿನಕ್ಕೆ ಮಾಡೋದ ಕಾರ್ಯನ? ಆ ಕಾರ್ಯಕ್ಕೆ ನಿನಗೆ ಸಹಾಯ ಆಗುತ್ತೆ, ಇಟ್ಕೋ. ನನ್ನ ಹೆಂಡತಿ ಅಂತೂ ಮೊದಲೋಗಳಿಗೆ ಏನಾರು ಕೊಟ್ಟು ಬರ್ರಿ ಅಂತ ಹೇಳೇ ಕಳಿಸಿದಾಳೆ ನನಗೆ. ಇಟ್ಕೋ, ಇದನ್ನ ಖರ್ಚಿಗೆ ಬರುತ್ತೆ. ಅಣ್ಣ, ನಿಜವಾಗ್ಲೂ ಈಗ ಅಕ್ಕೋರ್ 3 ದಿನದ ಕಾರ್ಯಕ್ಕೆ ಖರ್ಚಾಗುತ್ತೆ ಅಂತೆಲ್ಲ ಹೇಳಿದಾಗ ನನಗೆ ಗಾಬರಿನೇ ಆಗ್ಬಿಟ್ಟಿತ್ತು. ಹೆಂಗಪ್ಪ, ದುಡ್ಡಿಲ್ಲ ಏನಿಲ್ಲ, ಹೆಂಗ್ ಮಾಡೋಕ್ಕಾಗುತ್ತೆ ನಮ್ಮ ಅಜ್ಜಿ ಕಾರ್ಯನ ಅಂತ. ನೀವು ನನಗೆ ಬಹಳ ಉಪಕಾರ ಮಾಡಿದ್ರಣ್ಣ. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ನಾನು. ರುಕ್ಕು, ತಗೋ, ಇದನ್ನು ಇಟ್ಕೋ. ನಿಮ್ಮ ಅಜ್ಜಿ ಕಾರ್ಯನ ಯಾವ ಚಿಂತೆ ಇಲ್ದಂಗೆ ಅಚ್ಚುಕಟ್ಟಾಗಿ ಮಾಡಾಯ್ತಾ? ಏನು ಯೋಚನೆ ಮಾಡಬೇಡ. ಹ್ಞೂನಣ್ಣ, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ನೀವಿಬ್ರು ನನ್ನ ಪಾಲಿಗೆ ದೇವರಾಗ್ಬಿಟ್ರಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ. ಸರಿ ಆಯ್ತು ರುಕ್ಕು, ನೀನೊಂದು ಸ್ವಲ್ಪ ಸುಧಾರಿಸ್ಕೋ. ನಮಗೆ ಕೆಲಸ ಐತೆ, ನಾನು ಬರ್ತೀನಿ ಆಯ್ತಾ? ಈಗಿನ ಊರಿಂದ ಬಂದ ಎಲ್ಲ ಕೆಲಸ ಬಿಟ್ಕೊಟ್ಟು ಹಂಗೆ ಬಂದ್ಬಿಟ್ಟೆ. ನಾನು ಬರ್ತೀನಿ. ರುಕ್ಕು, ನಿಮ್ಮ ಅಜ್ಜಿ ಕಾರ್ಯ ಹೆಂಗೆ ಮಾಡೋದು ಏನು ಅಂತ ಯೋಚನೆ ಮಾಡ್ತಾ ಇದ್ದೆ ನೋಡು. ಈಗ ಸಹಾಯ ಆಯ್ತು ತಾನೆ ನಿನಗೆ? ಈಗ ಅದನ್ನೇ ಯೋಚನೆ ಮಾಡಬೇಡ. ಇವಾಗ ಒಂದು ಸ್ವಲ್ಪ ಸುಧಾರಿಸ್ಕೋ. ನಾಳೆಯಿಂದ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋ ಆಯಿತಾ? ನಾವು ಬರ್ತೀವಿ. ಮನೇಲೆಲ್ಲ ಕೆಲಸ ಹಂಗೆ ಬಿಟ್ಕೊಟ್ಟು ಬಂದಿದ್ದೀನಿ ಆಯಿತಾ? ಹುಷಾರು ನೀನು, ಅದನ್ನೇ ಯೋಚನೆ ಮಾಡಬೇಡ. ಆಯ್ತಕ್ಕ, ಅವತ್ತಿನ ದಿನ ಒಂದು ಸ್ವಲ್ಪ ಬಂದು ನನಗೆ ಹೇಳ್ಕೊಡ್ರಕ್ಕ. ನನಗೇನೂ ಗೊತ್ತಿಲ್ಲ. ಅಯ್ಯೋ ಹುಚ್ಚು ಹುಡುಗಿ, ನಾವಿದೀವಲ್ಲ, ನಾವು ಹೇಳ್ಕೊಡ್ತೀವಿ ಬಿಡು. 3ನೇ ದಿನಕ್ಕೆ ತಾನೆ
ನಾವು ಬರ್ತೀವಿ ತಗೋ, ಎಲ್ಲ ಮಾಡಿದ್ರಾಯ್ತು. ನೀನು ಏನು ಯೋಚನೆ ಮಾಡಬೇಡ. ಒಂಚೂರು ಮನೆ ಎಲ್ಲ ಕ್ಲೀನ್ ಮಾಡ್ಕೋ ಆಯ್ತಾ? ಸರಿ, ನಾವು ಬರ್ತೀವಿ.